ರೇವಣ್ಣನನ್ನು ಮುಗಿಸೋಕೆ ವ್ಯವಸ್ಥಿತವಾದಂತಹ ಒಂದು ಸಂಚು ಹಾಸನದಲ್ಲಿ ನಡೀತಾ ಇದೆ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಒಂದು ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೈತ್ರಿಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಆದರೆ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ಅವರನ್ನು ಮುಗಿಸೋಕೆ ಒಂದು ಗುಂಪು ವ್ಯವಸ್ಥಿತವಾಗಿ ಎಲ್ಲ ರೀತಿಯಾದಂತಹ ಒಂದು ಪ್ಲಾನ್ಗಳನ್ನು ಮಾಡಿಕೊಳ್ಳುತ್ತಾ ಇದೆ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. JDS NDA ಜೊತೆಗೆ ಇರುತ್ತೆ, ಮೈತ್ರಿ ಹಾಗೆ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ನಾವು ಒಟ್ಟಾಗಿ ಸ್ಪರ್ಧೆ ಮಾಡ್ತೀವಿ ಅಂತ JDS ವರಿಷ್ಠ ಆಗಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಸಂಸದರು ಕೂಡ ಹೌದು. ಹೀಗಾಗಿ ಹೊಳೆನರಸೀಪುರದ ತಾಲೂಕೇನಿದೆ, ಅವರ ಹುಟ್ಟೂರಾಗಿರುವಂತಹ ಆರದನಹಳ್ಳಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿದರು. ಪೂಜೆ ಸಲ್ಲಿಸಿದ ನಂತರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು ಬಂದದ್ದು. ಹೇಳ್ತಾರೆ ಅವರು, ನಮಗೆ ಶಕ್ತಿ ಇಲ್ಲ, ಅದಕ್ಕೆ ನಾವು NDA ಜೊತೆ ಹೋಗಿದ್ದೀವಿ. ಆದರೆ ನೀವು ಯಾಕೆ ಸ್ಟಾಲಿನ್ ಅವರ ಒಂದು ಮನೆ ಬಾಗಿಲಿಗೆ ಹೋಗ್ತೀರಾ, ಮನೆ ಬಾಗಿಲ ಕದವನ್ನು ತಟ್ಟುವಂತಹ ಕೆಲಸವನ್ನು ಮಾಡ್ತೀರಾ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದರ ಜೊತೆಗೆ ನೋಡಿ, ಜಿಲ್ಲೆಯಲ್ಲಿ ಈಗ ರೇವಣ್ಣನವರನ್ನ ಮುಗಿಸೋಕೆ ಒಂದು ರೀತಿಯಾಗಿ ಒಂದು ಶಕ್ತಿ ಕಾಯ್ತಾ ಇದೆ. ಅವರ ಶಕ್ತಿಯನ್ನು ಕುಂದಿಸುವಂತಹ ಪಣವನ್ನು ತೊಟ್ಟಿದ್ದಾರೆ. ಆ ರೀತಿಯಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಹೇಳಿ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ನಾನು ಈಗಾಗಲೇ ರೇವಣ್ಣಗೆ ಹೇಳಿಬಿಟ್ಟಿದ್ದೀನಿ. ಏನಂತ ಹೇಳಿದ್ದಾರೆ ಅಂದರೆ ನೋಡಿ, ಜಿಲ್ಲೆಯಲ್ಲಿ ಯಾರು ಏನೇ ಒಂದು ಸಭೆಯನ್ನು ಮಾಡಿದ್ರೂ ಕೂಡ ಅದಕ್ಕಿಂತ ದೊಡ್ಡ ಸಭೆಯನ್ನು, ಮೇಲ್ಮಟ್ಟದ ದೊಡ್ಡ ಮಟ್ಟದ ಸಭೆಯನ್ನು ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ ದೇವೇಗೌಡರು ರೇವಣ್ಣ ಅವರಿಗೆ. ಮಾತಾಡ್ತಾ ಹೇಳ್ತಾರೆ, ಏನು ಈಗ MP ಆಗಿದ್ದಾರಲ್ಲ, ಅಂದರೆ ಶ್ರೇಯಸ್ ಪಾಟೀಲ್ ಇದ್ದಾರಲ್ಲ, ಮೊದಲು ಅವರ ತಾತ ಕೂಡ ಇದೇನಿದ್ರಲ್ಲ MLCಯನ್ನು ಮಾಡಿದ್ದು ನಾನೇ ಅಂತ ಹೇಳಿ ಪರೋಕ್ಷವಾಗಿ ಅವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ಯಾರೇ ಆದರೂ ಸರಿ ರೇವಣ್ಣನ ಮುಗಿಸೋಕೆ ಪ್ಲಾನ್ ಮಾಡ್ತಾ ಇದ್ರೆ ಅದು ಆಗೋದಿಲ್ಲ, ಅವರ ಶಕ್ತಿಯನ್ನು ಕುಂದಿಸೋಕೆ ನೋಡಿದ್ರೆ ಆಗೋದಿಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಈಗ 93 ವರ್ಷ ವಯಸ್ಸಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಆಗಾಗ, ಆದರೆ ನಾನು ಯಾವತ್ತೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನನ್ನ ಹೋರಾಟ ಮುಂದುವರಿಯುತ್ತೆ. ನನ್ನ ಕಡೆಯ ಉಸಿರಿರುವ ತನಕ ನಾನು ಜಿಲ್ಲೆಯ ಜನತೆಗಾಗಿ, ಜನಪರ ಕೆಲಸಕ್ಕಾಗಿ ಹೋರಾಟವನ್ನು ಮಾಡ್ತೀನಿ ಅಂತ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಆಡಳಿತದಲ್ಲಿ ಯಾವುದೇ ಸಮಾಜಕ್ಕೂ ಕೂಡ ಅನ್ಯಾಯ ಆಗಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ. ನಾವು ಆ ರೀತಿ ಆಡಳಿತವನ್ನು ಮಾಡಿದ್ದೇವೆ. ಎಲ್ಲರನ್ನೂ ಒಳಗೊಂಡಿರುವ ಅಭಿವೃದ್ಧಿ ಹಾಗೂ ಗುರಿ ಏನಿದೆ ಅದು ನಮ್ಮ ಗುರಿ, ಅಂದರೆ ನಮ್ಮ ಸಾಧನೆಯ ಗುರಿ ಆಗ್ತಾ ಇದೆ. ನಾವು ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಅಧಿಕಾರವನ್ನು ಮಾಡ್ತೇವೆ ಅಂತ ಹೇಳಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರವಾಗಿ. ಯಾಕಂದರೆ ಮೈತ್ರಿಯ ವಿಚಾರದ ಬಗ್ಗೆ, ರೇವಣ್ಣ ಅವರ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವ ಮೂಲಕ ತಮ್ಮ ಪಕ್ಷವನ್ನು ರಾಜಕೀಯವಾಗಿ ಮುಳುಗಿಸಲು ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ JDS ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ ಅವರ ತಂದೆ ಎಚ್.ಡಿ. ದೇವೇಗೌಡ ಅವರು ಮಾತನಾಡಿದ್ದಾರೆ. ಟಾಂಗ್ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ಹೌದಪ್ಪ, ನಾವೇನು ಸರಿ, JDSಗೆ ಶಕ್ತಿ ಇಲ್ಲ, ನಮಗೆ ಶಕ್ತಿ ಇಲ್ಲ, ನಾವು ಅದಕ್ಕೆ NDA ಜೊತೆ ಸೇರಿಕೊಂಡಿದ್ದೀವಿ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಆದರೆ ನಿಮಗೆ ಶಕ್ತಿ ಇದೆಯಲ್ಲ, ನೀವು ಯಾಕೆ ಹೋಗ್ತಾ ಇದ್ದೀರಾ ಸ್ಟಾಲಿನ್ ಮನೆ ಬಾಗಿಲಿಗೆ, ಅವ್ರ ಕದವನ್ನು ಯಾಕೆ ತಟ್ತಾ ಇದ್ದೀರಾ ಅಂತ ಲೇವಡಿ ಕೂಡ ಮಾಡ್ತಾ ಇದ್ದಾರೆ. ನೀವು ಯಾಕೆ ಸೇರಿಕೊಂಡ್ರೆ ನಾವು ಅದಕ್ಕೆ ಸೇರಿಕೊಂಡಿದ್ದೀವಿ, ನಮ್ಮ ಬಗ್ಗೆ ನೀವು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಇದೇ ಒಂದು ವಿಚಾರವಾಗಿ ಎಚ್.ಡಿ. ದೇವೇಗೌಡ ಅವರು ಹೇಳಿದ್ದಾರೆ. ಅದರ ಜೊತೆಗೆ ರೇವಣ್ಣ ಅವರನ್ನು ಯಾರೇ ಮುಗಿಸೋಕೆ ಪ್ಲಾನ್ ಮಾಡ್ಕೊಂಡು ಕೂಡ ಅದು ಆಗೋದಿಲ್ಲ. ನಾವು ಯಾವಾಗಲೂ ಕೂಡ ಎದ್ದು ನಿಲ್ತೀವಿ. ಮತ್ತು ನಾನು ಕೆಲವರಿಗೆ ಸಂದೇಶವನ್ನು ಕೊಟ್ಟಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಯಾರೇ ಬಂದು, ಯಾವುದೇ ಪಕ್ಷದವರು ಬಂದು ಸಭೆಯನ್ನು ಮಾಡಿದರು, ಸಮಾವೇಶಗಳನ್ನು ಮಾಡಿದ್ರು, ನೀವು ಅದಕ್ಕಿಂತ ದೊಡ್ಡದಾದಂತಹ ಒಂದು ಸಭೆಯನ್ನು ನಡೆಸಿ ಅಂತ ಹೇಳಿ ನಾನು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನಡೆದುಕೊಳ್ತಾರೆ ಅಂತ ಹೇಳಿ ಎಚ್.ಡಿ. ದೇವೇಗೌಡ ಅವರು ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ರೀತಿಯಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ. ಹಾಸನಲ್ಲಿ ಕಾಂಗ್ರೆಸ್ ನಡೆಸಿದಂತಹ ಸಾರ್ವಜನಿಕ ಸಭೆ ಏನಿದೆ, ಆ ಸಭೆಗಳ ವಿರುದ್ಧ ಜನವರಿ 24ರಂದು ಹಾಸನದ ಬೃಹತ್ ಸಭೆಯನ್ನು ನಡೆಸಲು ಪಕ್ಷ ತೀರ್ಮಾನ ಕೂಡ ಮಾಡಿದೆ. JDS ನೆಲೆಯನ್ನು ನಾಶ ಮಾಡಲು ಕಾಂಗ್ರೆಸ್ ತನ್ನ ತಾವರು ಪ್ರದೇಶವಾದಂತಹ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಸತತ 2 ಸಭೆಗಳನ್ನು ನಡೆಸಿತ್ತು. ಹೀಗಾಗಿ JDS ಪಕ್ಷದ ನಾಯಕರು, ಹೆಚ್ಚಿನ ಕಾರ್ಯಕರ್ತರು ಎಲ್ಲರೂ ಬರಬೇಕು, ಸಾರ್ವಜನಿಕವಾಗಿ ಸಭೆಯನ್ನು ಮಾಡಬೇಕು, ಯಶಸ್ವಿಗೊಳಿಸಬೇಕು ಅಂತ ದೇವೇಗೌಡರು ಕೇಳಿಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ನಡುವಿನ ಒಂದು ಅಧಿಕಾರ ಜಗಳ ಏನಿದೆ ಅದನ್ನು ಕೂಡ ಅವರು ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ. ಶೀತಲ ಸಮರ ಇದೆ, ಅವ್ರದ್ದನ್ನು ಅವ್ರು ನೋಡಿಕೊಳ್ಳಿ, ನಮ್ಮ ಬಗ್ಗೆ ಯಾಕೆ ಮಾತನಾಡಬೇಕು, ಅವರು ಅಭಿವೃದ್ಧಿ ಕಡೆ ಗಮನ ಕೊಡುತ್ತಾ ಇಲ್ಲ. ಮತ್ತು ತಮ್ಮ ಪುತ್ರ ಏನಿದ್ದಾರೆ ಎಚ್.ಡಿ. ರೇವಣ್ಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ, ಇವರು ಅವರವರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು
ಅವರ ಪ್ರಯತ್ನಗಳಿಗೆ ನನಗೆ ಶ್ಲಾಘನೆ ಇದೆ ಅಂತ ಹೇಳಿ ದೊಡ್ಡ ಗೌರವ ಮಾತಾಡಿದ. ಇಬ್ಬರು ಕೂಡ ಹಾಸನ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿದ್ದಾರೆ. ಜಿಲ್ಲೆಯಲ್ಲಿ ರೇವಣ್ಣನವರ ಒಂದು ಶಕ್ತಿ ಕುಂದಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಆಗೋದಿಲ್ಲ ಅಂತ ಹೇಳಿ ಎಚ್.ಡಿ. ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.